ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂಥ ಓಂ ಪ್ರಕಾಶ್ ಅವರ ಬರ್ಬರ ಹತ್ಯೆಯಾಗಿದೆ. ರಾಜ್ಯ ಕಂಡಂಥ ಭೀಕರ ಕೊಲೆ ಇದಾಗಿದೆ. ಯಾಕಂತ ಹೇಳಿದ್ರೆ ಒಬ್ಬ IAS ಅಧಿಕಾರಿ ಇಂಥ ಭೀಕರ ಕೊಲೆಯಾಗಿರೋದು ರಾಜ್ಯದಲ್ಲಿ ಇದೇ ಮೊದಲು. ನಿವೃತ್ತ ಪೊಲೀಸ್ ಅಧಿಕಾರಿ ಬರ್ಬರ ಹತ್ಯೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ಕೃತ್ಯ ಇದು. 8 ರಿಂದ 10 ಬಾರಿ ಇರಿದು ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ. ಸುಮಾರು 15 ರಿಂದ 20 ನಿಮಿಷ ವಿಲ ಅಂತ ಓಂ ಪ್ರಕಾಶ್ ಒದ್ದಾಡಿದ್ದಾರೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಎದೆ ಭಾಗಕ್ಕೆ, ಹೊಟ್ಟೆ ಭಾಗಕ್ಕೆ, ಕೈ ಹೀಗೆ ಸಿಕ್ಕ ಜಾಗಕ್ಕೆಲ್ಲ ಚಾಕುವಿನಿಂದ ಇರಿತ ಆಗಿದೆ. ಹೊಟ್ಟೆ ಭಾಗಕ್ಕೆ 4 ರಿಂದ 5 ಬಾರಿ ಚಾಕು ಇರಿತವಾಗಿದೆ. ಗಂಡನ ನರಳಾಟ ನೋಡ್ತಾ ಪತ್ನಿ ನಿಂತಿದ್ಲು. ಅದನ್ನು ಬಹಳ ಖುಷಿಯಿಂದ ನೋಡ್ತಾ ಇದ್ಲಂತೆ. ಏನೋ ಒಂದು ಸಾರ್ಥಕತೆ, ಒಂದು ಸಾಧನೆ ಮಾಡಿದಂಥ ಮುಖಭಾವ ಅವರಿಗಿತ್ತು ಅನ್ನುವ ರೀತಿಯಲ್ಲಿ. ಗಂಡ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದರೆ ಪತ್ನಿ ನೋಡ್ತಾ ಹಾಗೇ ನಿಂತುಕೊಂಡಿದ್ರು. ಮೊದಲ ಮಹಡಿಯಲ್ಲಿ ರಕ್ತ ಸಿಕ್ತವಾಗಿ ಬಿದ್ದಿದ್ರು ಓಂ ಪ್ರಕಾಶ್. ಕೃತ್ಯಕ್ಕೆ ಬಳಸಿದಂಥ ಚಾಕನ್ನು ವಶಕ್ಕೆ ಪಡೆಯಲಾಗಿದೆ. ಈಗ ಪುತ್ರಿಯನ್ನು ಕೂಡ, ಪತ್ನಿಯ ಹೆಸರು ಪಲ್ಲವಿ, ಪುತ್ರಿಯನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ನೋಡಿ, ಇದು ಕಂಡು ಕೇಳರಿಯದಂಥ ವಿಚಿತ್ರ ಘಟನೆ ಇದು. ತನ್ನ ಸ್ವಂತ ಪತ್ನಿಯೇ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಓಂ ಪ್ರಕಾಶ್ ಅವರನ್ನು ಚುಚ್ಚಿ ಕೊಲೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅಂಥದ್ದೇನಾಯಿತು ಅಂತ ಹೇಳಿ ಅನೇಕ ರೀತಿಯ ಪ್ರಶ್ನೆಗಳು. ಅದು ಹೇಳಿ ಕೇಳಿ ವಯಸ್ಸೆಷ್ಟು ಅಂತೀರಿ? 68 ವರ್ಷ ಅವರಿಗೆ. ನಿವೃತ್ತರಾಗಿ 6 ವರ್ಷಗಳ ಕಾಲ, 8 ವರ್ಷಗಳ ಕಾಲ ವಿಶ್ರಾಂತ ಜೀವನದಲ್ಲಿದ್ದಂಥ ಓಂ ಪ್ರಕಾಶ್ ಈ ಕೊಲೆಯಲ್ಲಿ ಅಥವಾ ಈ ವಯಸ್ಸಿನಲ್ಲಿ ಕೊಲೆಯಾಗಿ ಸಾಯುವಂಥದ್ದೇನಿತ್ತು, ಅಥವಾ ಕೊಲೆಯಾಗುವಂಥ ಸಂದರ್ಭ ಸನ್ನಿವೇಶ, ಅದು ಕೂಡ ಕೈ ಹಿಡಿದ ಧರ್ಮಪತ್ನಿಯೇ ಅವರನ್ನು ಕೊಲೆ ಮಾಡಿದ್ದಾರೆ. ಪತ್ನಿ ಪಲ್ಲವಿಯೇ ಅನೇಕ ಬಾರಿ ಚಾಕಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಅಂಥ ವೈಮನಸ್ಸು ಗಂಡ ಹೆಂಡತಿಯ ಮಧ್ಯೆ ಬಂದಿದ್ದಾದರೂ ಹೇಗೆ? ಒಬ್ಬ ಕಾನೂನು ಪಾಲಕರಾಗಿದ್ದಂಥ ಪತ್ನಿಯೇ ಕಾನೂನನ್ನು ಕೈಗೆ ತೆಗೆದುಕೊಂಡು ತನ್ನ ಸ್ವಂತ ಪತಿಯನ್ನೇ ಕೊಲ್ಲುವ ಹಂತಕ್ಕೆ ಬಂದು ನಿಂತಿದ್ಯಾಕೆ? ಈ ಸಂದರ್ಭದಲ್ಲಿ ಯಾರೂ ಇರಲಿಲ್ವಾ? ಮಕ್ಕಳೇನು ಮಾಡ್ತಾ ಇದ್ರು? ಮಕ್ಕಳಿಗೂ ವೈಮನಸ್ಸಿತ್ತ? ಹೀಗೆ ಅನೇಕ ರೀತಿಯ ಅಂಶಗಳಿರ್ತವೆ. ಹೇಳಿ ಕೇಳಿ ರಾಜ್ಯದ ಅತ್ಯುನ್ನತ ಪೊಲೀಸ್ ಪದವಿ ಅಂತ ಹೇಳಿದ್ರೆ ಅದು ಪೊಲೀಸ್ ಮಹಾನಿರ್ದೇಶಕರಾಗೋದು, DG IGP. ಆದರೆ ಅಂಥವರನ್ನೇ, ಅಥವಾ ಆ ಸ್ಥಾನದಲ್ಲಿ ಕುಳಿತಂಥ ವ್ಯಕ್ತಿ ಇವತ್ತು ಕೊಲೆಯಾಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಈ ರಾಜ್ಯ ಬೆಚ್ಚಿ ಬೀಳುವಂಥ ಸುದ್ದಿ ಇದಾಗಿದೆ. ಓಂ ಪ್ರಕಾಶ್ 2015ರಲ್ಲಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿದ್ರು. IPS ಅಧಿಕಾರಿಯಾಗಿ, ಕರ್ನಾಟಕದ ಕೇಡರ್ನ ಅಧಿಕಾರಿಯಾಗಿ ಬಂದಂಥ ಅವರು ಸುದೀರ್ಘವಾದಂಥ ಪಯಣ ಈ ರಾಜ್ಯದಲ್ಲಿದೆ. ಪ್ರೊಬೇಷನರಿಯಿಂದ ಶುರುವಾದಂಥ ಅವರ ಸೇವೆ, ಪೊಲೀಸ್ ಕರ್ತವ್ಯ, ಹಂತ ಹಂತವಾಗಿ ಅಡಿಷನಲ್ SP ಆಗಿ, SP ಆಗಿ, IGP ಆಗಿ, ಆನಂತರದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ವಿವಿಧ ವಿಭಾಗಗಳಲ್ಲಿ IGP ಆಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ಬಹು ಮುಖ್ಯ ಸ್ಥಾನಗಳಲ್ಲೂ ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಇಂಥವರು ಹೀಗೆ ವಿಲ ಅಂತ ಒದ್ದಾಡಿ ಪತ್ನಿಯಿಂದಲೇ ಇವತ್ತು ಕೊಲೆಯಾಗಿದ್ದಾರೆ ಅಂದರೆ ಆ ಕುಟುಂಬದಲ್ಲಿ ಅಂಥ ದ್ವೇಷ ಮಡುಗಟ್ಟಲಿಕ್ಕೆ, ಪತಿಯನ್ನೇ ಕೊಲ್ಲುವಷ್ಟು ಆಕ್ರೋಶ ಆಕೆಗೆ ಬಂದಿರುವ ಕಾರಣಗಳೇನು? ಏನೇ ಆಕ್ರೋಶಗಳಿದ್ದರೂ, ಏನೇ ಅಸಮಾಧಾನಗಳಿದ್ದರೂ, ಏನೇ ವೈಮನಸ್ಸುಗಳಿದ್ದರೂ ಕೂಡ ಕೊಲೆ ಮಾಡುವ ಹಂತಕ್ಕೆ ಬಂದು ನಿಂತಿದ್ದು ಮಾತ್ರ ಇಡೀ ರಾಜ್ಯ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಆಗೋಗಿದೆ. ಇವತ್ತು ಮಧ್ಯಾಹ್ನ 4:04ವರೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಮ್ಮ 112 ಹೊಯ್ಸಳ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ. ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು. ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ.
ಕಂಪ್ಲೇಂಟ್ ಕೊಟ್ಟ ನಂತರ FIR ಬಂದು ರಿಜಿಸ್ಟರ್ ಮಾಡ್ತೇವೆ ಆ್ಯಂಡ್ ನಾವು ವಿಲ್ ಇನ್ವೆಸ್ಟಿಗೇಟ್ ದ ಕೇಸ್ ಅಕಾರ್ಡಿಂಗ್ಲಿ. ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತು ವೆಪನ್ ಕೂಡ ಯೂಸ್ ಆಗಿದೆ, ಬ್ಲಡ್ ಲಾಸ್ ಇದೆ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು. ಹೆಂಡತಿ ಮಾತ್ರ ಕೊಲೆ ಮಾಡಿದ್ರೆ ಅಥವಾ ಮಗಳದೇನಾದರೂ ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ. ಈಗ ಈ ಸ್ಟೇಜ್ನಲ್ಲಿ FIR ಕೂಡ ಆಗಿಲ್ಲ, ಏನು FIR ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ. ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲ್ಲ ನೋಡಿ, ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ. ಏನೇನು ಮಾಡಬೇಕಾಗಿದೆ, ಈಗ ನಾವು ಈ ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು. ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ. ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಇನಿಷಿಯಲ್ ಇನ್ಫಾರ್ಮೇಷನ್ ಬರುತ್ತೆ, ನಂತರ ವಿಲ್ ಬಿ ಏಬಲ್ ಟು ಟೆಲ್ ಯು ಸಮ್ ಬೇಸಿಕ್ ಥಿಂಗ್ಸ್. ಮನೆಯಲ್ಲಿ 3 ಜನ ಆವಾಗ ಆ ಟೈಮಲ್ಲಿ ಒಟ್ಟಿಗೆ ಇದ್ದರೂ ಅಷ್ಟು ಗೊತ್ತಾಗಿದೆ. ಲೆಟ್ ದ ಫರ್ದರ್ ಇನ್ಫಾರ್ಮೇಷನ್ ಬಿ ಟೋಲ್ಡ್ ಲೇಟರ್. ಏನು ಯಾರು ಒಬ್ರು ಪ್ಲೀಸ್. 3 ಜನ ನಮಗೆ ಖಚಿತವಾಗಿ ಅವ್ರ ಕಡೆಯಿಂದಲೇ ಯಾರಿದ್ದರೂ ಅವ್ರ ಕಡೆಯಿಂದಲೇ ಗೊತ್ತಾಗಿದೆ. ನಂತರ ಗೊತ್ತಾಗುತ್ತೆ ಫರ್ದರ್. ಸರ್, ಒಂದು ಕಡೆ ಏನು ಆಸ್ತಿ ವಿಚಾರಕ್ಕೆ ಅಂತ ಒಂದಷ್ಟು ಎಲ್ಲ ಫಾರ್ ಫೆಚ್ಡ್ ವಿಷಯ. ಈಗ ಇನ್ವೆಸ್ಟಿಗೇಷನ್ ನಡೀಲಿ. ಇನ್ವೆಸ್ಟಿಗೇಷನ್ ಆದ ನಂತರ ನಮಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರಿಗೆ ಮಾಹಿತಿ ಇತ್ತ? ಈಗ ನೋಡಿ, ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ವಿಷಯ ಏನೇನು ಇರುತ್ತೆ. ಈ ಕೇಸ್ನಲ್ಲಿ ಏನಿದೆ ನಮಗೆ ಸದ್ಯಕ್ಕೆ ಪೂರ್ತಿ ಈಗ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಈಗ ಕಂಪ್ಲೇಂಟ್ ಈಗ ಕೊಡ್ತಿದ್ದಾರೆ. ಮತ್ತೆ ಇನ್ನೊಮ್ಮೆ ಅದೇ ವಿಷಯ ಹೇಳ್ತೀವಿ. ಕೇಸ್ ರಿಜಿಸ್ಟರ್ ಆಗಲಿ, FIR ರಿಜಿಸ್ಟರ್ ಆಗಲಿ, ಭಾಳಷ್ಟು ವಿಷಯ ಓಪನ್ ಆಗುತ್ತೆ. ನಾವು ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ, ಅವ್ರ ಸ್ಟೇಟ್ಮೆಂಟ್ ತಗೊಳ್ತೇವೆ. ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ಯಾವ ವೆಪನ್ನಲ್ಲಿ ಮರ್ಡರ್ ಮಾಡಿದ್ರೆ ಆ ವೆಪನ್ ಸೀಸ್ ಆಗಿದೆ. ಈಗ ನೋಡಿ, ಬ್ಲಡ್ ಲಾಸ್ ಇದೆ. ನಮಗೆ ಶಾರ್ಪ್ ವೆಪನ್ ಕೂಡ ಇದರಲ್ಲಿ ಮನೆಯಲ್ಲಿ ಸಿಕ್ಕಿದೆ. ಅದೇ ವೆಪನ್ ಯೂಸ್ ಆಗಿದೆ, ಬೇರೆ ವೆಪನ್ ಆಗಿದೆ, ನಂತರ ನಮಗೆ ಗೊತ್ತಾಗುತ್ತೆ.